ಹವಾಮಾನ ವೈಪರೀತ್ಯದಿಂದಾಗಿ ಅರಬ್ಬಿ ಸಮುದ್ರದಲ್ಲಿ ತೂಫಾನ್ ಎದ್ದಿದ್ದು ಮೀನುಗಾರಿಕೆ ಬೋಟ್ನಲ್ಲಿ ತೆರಳಿದ್ದ ಮೀನುಗಾರರು ಟೊಂಕಾ ಬಂದರಿಗೆ ಆಗಮಿಸಿ ರಕ್ಷಣೆ ಪಡೆದಿದ್ದಾರೆ. ಕಳೆದ 2 ದಿನಗಳಿಂದ ಆಳ ಸಮುದ್ರದಲ್ಲಿ ವಿಪರೀತವಾಗಿ ಗಾಳಿ ಬೀಸುತ್ತಿದೆ. ಹೀಗಾಗಿ ಭಾರಿ ಪ್ರಮಾಣದ ಅಲೆಗಳು ಏಳುತ್ತಿವೆ. ಯಾಂತ್ರಿಕ ದೋಣಿಗಳನ್ನು ಓಡಿಸುವುದು ಕಷ್ಟವಾಗುತ್ತಿದೆ. ಹೀಗಾಗಿ ವಿವಿಧ ಜಿಲ್ಲೆಗಳ ರಾಜ್ಯಗಳ ಮೀನುಗಾರರು ರಕ್ಷಣೆಗಾಗಿ ಟೊಂಕಾ ಬಂದರಿಗೆ ದೌಡಾಯಿಸಿದೆ. ಒಂದು ಅಂದಾಜಿಗೆ 40 ರಿಂದ 45 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತಿವೆ. ಹೀಗಾಗಿ ಮೀನುಗಾರರು ಟೊಂಕಾ ಬಂದರಿನತ್ತ ಧಾವಿಸಿದ್ದಾರೆ. ವಾಡಿಕೆಯಂತೆ ಆಗಸ್ಟ್ 1 ರಿಂದ ಕರಾವಳಿಯಲ್ಲಿ ಮೀನುಗಾರಿಕೆ ಆರಂಭವಾಗಿತ್ತು. ಆದರೆ ಆಗಲೇ ಚಂಡಮಾರುತದಿಂದ ಆದ ಹವಾಮಾನ ವೈಪರೀತ್ಯದಿಂದಾಗಿ ಬೋಟ್ಗಳು ವಾಪಸ್ ಬಂದರಿಗೆ ಆಗಮಿಸಿವೆ. ಪ್ರತಿ ವರ್ಷ ಮೀನುಗಾರಿಕೆ ಆರಂಭದ ಅವಧಿಯಲ್ಲಿ ಬಹುತೇಕ ಯಾಂತ್ರಿಕ ದೋಣಿಯ ಮೀನುಗಾರರು ಉತ್ತಮವಾಗಿ ಮೀನು ಹಿಡಿಯುತ್ತಿದ್ದರು. ಆದರೆ ಈ ಬಾರಿ ಹವಾಮಾನ ಕಡಲ ಮಕ್ಕಳಿಗೆ ಕೈಕೊಟ್ಟಿದೆ. ಹವಾಮಾನ ವೈಪರೀತ್ಯದ ಜೊತೆಗೆ ಮೀನು ಸಿಗದೇ ಇರುವುದರಿಂದ ಬೋಟಿನಲ್ಲಿ ಕೆಲಸ ಮಾಡುವ ಖಲಾಸಿಗಳು ಸಹ ಸಂಪಾದನೆ ಇಲ್ಲದೆ ಕಂಗಾಲಾಗಿದ್ದಾರೆ. ಕಾರವಾರ ಬಂದರು, ತೆಂಗಿನಗುಂಡಿ, ತದಡಿ, ಹೊನ್ನಾವರ ಸೇರಿದಂತೆ ಇತರ ಕಡೆಗಳಲ್ಲಿ ನೂರಾರು ಸಂಖ್ಯೆಯ ಬೋಟ್ಗಳು ಲಂಗರು ಹಾಕಿವೆ. ಇನ್ನೂ ಹವಾಮಾನ ಸಹಜ ಸ್ಥಿತಿಗೆ ಬಂದ ಮೇಲೆ ವಾಪಸ್ ಹೋಗುವುದಾಗಿ ಮೀನುಗಾರ ಮುಖಂಡ ರಾಜು ತಾಂಡೇಲ್ ತಿಳಿಸಿದ್ದಾರೆ. ಇವತ್ತು ಸಮುದ್ರದಲ್ಲಿ ಈ ಚಂಡಮಾರುತದ ಒಂದು ಪ್ರಭಾವದಿಂದ ಸಮುದ್ರ ಪ್ರಕ್ಷುಬ್ಧ ಆಗಿದೆ. ಆದ ಕಾರಣ ಯಾವುದೇ ಬೋಟ್ಗಳು ಸಮುದ್ರಕ್ಕೆ ತೆರಳುವಾಗಿಲ್ಲ. ಯಾಕಂತ ಹೇಳಿದ್ರೆ ಒಂದು ಮೀನುಗಾರಿಕೆ ಇಲಾಖೆಯ ಒಂದು ನಿರ್ದೇಶನದಂತೆ ಈ ಸಮುದ್ರ ಅಬ್ಬರ ಜಾಸ್ತಿ ಆಗಿರೋದ್ರಿಂದ ಎಲ್ಲ ಬೋಟುಗಳು ನಮ್ಮ ಹೊನ್ನಾವರ ಬಂದರಿನಲ್ಲಿ ಬಂದು ನಿಂತಿವೆ. ಈಗಾಗಲೇ ಜೂನ್ ಮತ್ತು ಜುಲೈ ತಿಂಗಳಲ್ಲಿ 2 ತಿಂಗಳ ಕಾಲ ಮೀನುಗಾರಿಕೆ ನಿಷೇಧವಾಗಿರೋದ್ರಿಂದ ಈಗ ಆಗಸ್ಟ್ ತಿಂಗಳಲ್ಲಿ 1ರಿಂದ ಈ ಸಮುದ್ರ ಮೀನುಗಾರಿಕೆ ಪ್ರಾರಂಭವಾಗಿತ್ತು. ಈ ದಿನ ಮತ್ತೆ ಈ ಸಮುದ್ರದ ಈ ಹವಾಮಾನ ವೈಪರೀತ್ಯದಿಂದ ಸಮುದ್ರ ಪ್ರಕ್ಷುಬ್ಧವಾಗಿರೋದ್ರಿಂದ ಮೀನುಗಾರರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ನಮ್ಮ ಹೊನ್ನಾವರದ ಮೀನುಗಾರಿಕೆ ಬಂದರಿನಲ್ಲಿ ಸಾಕಷ್ಟು ಮೀನುಗಾರ ಕಾರ್ಮಿಕರು ಈ ಜಾರ್ಖಂಡ್, ಒರಿಸ್ಸಾ ಮತ್ತು ಕರ್ನಾಟಕದ ಇತರ ಭಾಗಗಳಿಂದ ಎಲ್ಲ ಇಲ್ಲಿ ಮೀನುಗಾರರು ಇಲ್ಲಿ ದುಡಿಯಲು ಬಂದಿದ್ದಾರೆ. ಆದ ಕಾರಣ ಇಲ್ಲಿ ಮೀನುಗಾರಿಕೆ ನಡೆಸುವಂಥ ಬೋಟ್ ಮಾಲೀಕರಿಗೂ ಸಹ ತುಂಬ ನಷ್ಟವಾಗ್ತಾ ಇದೆ. ಯಾಕಂತ ಹೇಳಿದರೆ ಮೀನುಗಾರರು ಬೋಟ್ ಮಾಲಕರು ಈಗಾಗಲೇ ಸಾಕಷ್ಟು
ಬ್ಯಾಂಕಿನಿಂದ ಸಾಲವನ್ನು ತೆಗೆದುಕೊಂಡು ಈ ಈ ಋತುವಿನಲ್ಲಿ ಅವರು ಮೀನುಗಾರಿಕೆಯನ್ನು ಮಾಡಲು ಹೊರಟಿದ್ದರಿಂದ ಇದು ಮೀನುಗಾರಿಕೆ ಒಂದು ದೊಡ್ಡ ಪೆಟ್ಟಾಗಿದೆ. ಸರ್, ಈಗ ತುಫಾನಾಗಿ 2 ದಿನ ಆಯಿತು. ನಿನ್ನೆ ಮತ್ತು ಇವತ್ತಿಂದ. ಮೊನ್ನೆ ತುಫಾನಾಗಿತ್ತು, ಎಲ್ಲ ಬೋಟಿ ದಡಕ್ಕೆ ಬಂದಿತ್ತು ಸಾಯಂಕಾಲ 4 ಗಂಟೆ 5 ಗಂಟೆ ಒಳಗಡೆ. ನಿನ್ನೆ ಮತ್ತು ಇವತ್ತು 2 ದಿನ ಆಯಿತು. ಮತ್ತು ಈಗ ಒಂದು ನಮ್ಮ ಈ ಇಲಾಖೆಯ ಒಂದು ಇದ್ರ ಪ್ರಕಾರ ಮತ್ತು 2 ದಿನ ಒಟ್ಟು 4 ದಿನ ಈ ತುಫಾನ್ದ ಮೆಸೇಜ್ ಇದೆ ಅಂತೇಳಿ ಒಂದು ಮಾಹಿತಿ ಇದೆ. ಅದಕ್ಕೋಸ್ಕರ ಇದು ಸಮುದ್ರ ಯಾವಾಗ ಶಾಂತವಾಗ್ತದಲ್ಲ ಆವಾಗ ಬೋಟ್ ಎಲ್ಲ ಹೊರಗಡೆ ಹೋಗ್ತದೆ. ಅದ ನಂತರ ಈ ಸಮುದ್ರದ ಈ ಅಲೆಗಳ ಮೇಲೆ ಯಾರೂ ಈ ಸವಾರಿ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಸಮುದ್ರ ಪ್ರಕ್ಷುಬ್ಧವಾಗಿದ್ದರೆ ಯಾರೂ ಹೋರಾಟ ಮಾಡಲಿಕ್ಕೆ ಆಗೋದಿಲ್ಲ. ರಾಜೇಶ್ ಜೊತೆ ವಿಶ್ವ, ನುಡಿಸಿರ ನ್ಯೂಸ್, ಹೊನ್ನಾವರ.